ಅಹಮದಾಬಾದ್ನಲ್ಲಿ ನಡೆದ ಭೀಕರ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದವರ ಮೃತದೇಹಗಳನ್ನು ಗುರುತಿಸುವುದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಸಂಪೂರ್ಣ ಮೃತದೇಹಗಳು ಸುಟ್ಟು ಕರಕಲಾಗಿರುವಂತಹದ್ದು. ವಿಮಾನದಲ್ಲಿ 242 ಪ್ರಯಾಣಿಕರಿದ್ರು. ಇದರಲ್ಲಿ ಸಿಬ್ಬಂದಿಗಳು ಸೇರಿದ್ರು, ಪೈಲಟ್ ಕೂಡ ಸೇರಿದ್ರು. ಒಟ್ಟು 240 ಪ್ರಯಾಣಿಕರಲ್ಲಿ 241 ಪ್ರಯಾಣಿಕರು ಸಾವನ್ನಪ್ಪಿರುವಂತಹದ್ದು. ಓರ್ವ ಪ್ರಯಾಣಿಕ ಮಾತ್ರ ಬದುಕುಳಿದಿರುವಂತಹದ್ದು. ಈಗ 241 ಪ್ರಯಾಣಿಕರ ಮೃತದೇಹಗಳನ್ನ ಪತ್ತೆ ಹಚ್ಚಿ ಅವರ ಸಂಬಂಧಿಕರಿಗೆ ಕೊಡುವಂತದ್ದೇ ದೊಡ್ಡ ಚಾಲೆಂಜ್ ಆಗಿದೆ. ನಾನೀಗ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿದ್ದೇನೆ. ಇಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಜೊತೆಗೆ ಮೃತಪಟ್ಟವರ ಮೃತದೇಹಗಳನ್ನು ಕೂಡ ಇದೇ ಒಂದು ಆಸ್ಪತ್ರೆಯಲ್ಲಿ ಇಡಲಾಗಿದೆ. ಮತ್ತೆ DNA ಪರೀಕ್ಷೆ ಕೂಡ ಈಗ ನಡೀತಾ ಇರುವಂತಹದ್ದು. ಆಸ್ಪತ್ರೆಯ ಒಳಗೆ ಈಗ ಸಂಬಂಧಿಕರುಗಳು ಕೂಡ ಬಂದಿದ್ದಾರೆ. DNA ಪರೀಕ್ಷೆಗೆ ಬೇಕಾದಂತಹ ಸ್ಯಾಂಪಲ್ಗಳನ್ನು ಕೂಡ ಅವರು ಕೊಡ್ತಾ ಇರುವಂತಹದ್ದು. ಬಹುತೇಕ DLA ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಲಾಗ್ತಿದೆ. 240 DNA ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ. We at East Point Group of Institutions offer a wide range of courses that provide limitless opportunities, building skills over 2 decades. ಸಿಗ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಇಲ್ಲಿ ಗಾಯಾಳುಗಳು ಕೂಡ ಚಿಕಿತ್ಸೆಯನ್ನು ಪಡಿತಾ ಇರುವಂತಹದ್ದು. ಕೆಲವೇ ಕ್ಷಣಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ಆಸ್ಪತ್ರೆಗೆ ಭೇಟಿ ನೀಡಿ ಈ ಆಸ್ಪತ್ರೆಯಲ್ಲಿ ಇದ್ದಂತಹ ಗಾಯಾಳುಗಳ ಆರೋಗ್ಯ ಸ್ಥಿತಿಯನ್ನು ವಿಚಾರಿಸಿದ್ದಾರೆ. ಜೊತೆಗೆ ಈ ಆಸ್ಪತ್ರೆಯಲ್ಲಿ ಎಷ್ಟು ಜನ ಗಾಯಾಳುಗಳಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಲಿಸ್ಟ್ ನಲ್ಲಿ ಹಾಕಿರುವಂತಹದ್ದು ನೋಡಬಹುದು. 16 ಗಾಯಾಳುಗಳು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ವಿಮಾನ ಏನು ಒಂದು ಹಾಸ್ಟೆಲ್ ಮೇಲೆ ಪತನ ಆಯಿತು. ಹಾಸ್ಟೆಲ್ ನಲ್ಲಿ ಇದ್ದಂತಹ ವಿದ್ಯಾರ್ಥಿಗಳ ಈ ಒಂದು ದುರಂತದಲ್ಲಿ ಗಾಯಗೊಳ್ತಾರೆ. ಗಾಯಗೊಂಡಂತಹ ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಇಲ್ಲಿರುವಂತಹದ್ದು. ಈ ವಿದ್ಯಾರ್ಥಿಗಳು ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹದ್ದು. ಜೊತೆಗೆ ಯಾರೆಲ್ಲ ರಿಲೇಟಿವ್ಸ್ ಅಂದ್ರೆ ಪ್ಯಾಸೆಂಜರ್ ರಿಲೇಟಿವ್ಸ್ ಗಳಿದ್ರು ಅವರುಗಳು ಮೃತದೇಹಗಳನ್ನ ಪಡಿಬೇಕು ಅಂತಂದ್ರೆ ಈ ಆಸ್ಪತ್ರೆಯಲ್ಲಿ ಬಂದು ಮಾಹಿತಿಯನ್ನ ಸಂಗ್ರಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತಹದ್ದು. BJ ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ ನಲ್ಲಿ ಕೌಸತಿ ಭವನ್ ಅನ್ನುವಂತ ಇದೆ. ಅಲ್ಲಿ ಹೋಗಿ ಮಾಹಿತಿಯನ್ನ ಪಡಿಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಈ ಒಂದು ಸೂಚನಾ ಫಲಕದಲ್ಲಿ ಹಾಕಿರುವಂತಹದ್ದು. ಬಹು ಮುಖ್ಯವಾಗಿ DNA ಸ್ಯಾಂಪಲ್ ಕಲೆಕ್ಷನ್ ಕೂಡ ನಡೀತಾ ಇರುವಂತಹದ್ದು. ಸಂಬಂಧಿಕರುಗಳಿಗೆ ಬರೋ ಹೇಳಲಾಗಿದೆ. ಯಾಕಂದ್ರೆ ವಿದೇಶಿ ಪ್ರಯಾಣಿಕರು ಕೂಡ ಇದ್ರು. ಜೊತೆಗೆ ಭಾರತೀಯ ಪ್ರಯಾಣಿಕರುಗಳು ಕೂಡ ಇದ್ರು. ಮುಖ್ಯವಾಗಿ 50ಕ್ಕೂ ಹೆಚ್ಚು ವಿದೇಶಿ ಪ್ರಯಾಣಿಕರು ಇದ್ದಿದ್ರಿಂದ ವಿದೇಶದಿಂದ ಅವರ ಸಂಬಂಧಿಕರು ಬರೋದು ಸ್ವಲ್ಪ ತಡ ಆಗ್ಬಹುದು. ಹಾಗಾಗಿ ಅವರ DNA ಸ್ಯಾಂಪಲ್ ಕೂಡ ಕಲೆಕ್ಟ್ ಮಾಡಿ ಆದಷ್ಟು ಬೇಗ ಮೃತದೇಹಗಳನ್ನ ಹಸ್ತಾಂತರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇರುವಂತಹದ್ದು. ಜೊತೆಗೆ ಈಗ 4 ಮೃತದೇಹಗಳನ್ನ ಅವರ ಸಂಬಂಧಿಕರಿಗೆ ಹಸ್ತಾಂತರ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ಹೆಚ್ಚು ಸುಟ್ಟು ಕರಕಲಾಗದೇ ಇರತಕ್ಕಂತಹ ಅಂದ್ರೆ ಗುರುತು ಹಿಡಿಯಬಹುದಾದಂತಹ ಮೃತದೇಹಗಳನ್ನ ಪತ್ತೆ ಹಚ್ಚಿ ಅವರ ಕುಟುಂಬಗಳಿಗೆ ಹಸ್ತಾಂತರ ಮಾಡಿದ್ದಾರೆ. ಇನ್ನ ಯಾವ ಮೃತದೇಹಗಳನ್ನ ಗುರುತು ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಇವರು ಇಂತಹದೇ ಪ್ರಯಾಣಿಕರು, ಇವರು ಇಂತಹದ್ದೇ ಸಂಬಂಧಿಕರಿಗೆ ಸೇರಿದವರು ಅನ್ನುವಂಥದ್ದನ್ನ ಗುರುತು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅಂತವರನ್ನ ಈಗ ಅಂತಹ ಮೃತದೇಹಗಳ DNA ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಲಾಗ್ತಿದೆ. ಜೊತೆಗೆ ಅವರ ಸಂಬಂಧಿಕರಿಗಳು ಕೂಡ ಈಗ ಆಸ್ಪತ್ರೆಗೆ ಬರ ಹೇಳಲಾಗಿದೆ. ಅವರ DNA ಸ್ಯಾಂಪಲ್ ಕೂಡ ಕಲೆಕ್ಟ್ ಮಾಡಲಾಗ್ತಿರುವಂತದ್ದು. 2 DNA ಸ್ಯಾಂಪಲ್ ಮ್ಯಾಚ್ ಆದಂತಹ ಸಂದರ್ಭದಲ್ಲಿ ಮೃತದೇಹಗಳನ್ನ ಹಸ್ತಾಂತರ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಗಾಯಾಳುಗಳನ್ನ ಕೂಡ ಭೇಟಿಯಾಗಿದ್ದಾರೆ. ಜೊತೆಗೆ ಇನ್ನು ಬಹು ಮುಖ್ಯವಾಗಿ ಘಟನಾ ನಡೆದ ಸ್ಥಳದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಿ ಭೇಟಿಯನ್ನು ಕೊಟ್ಟರು. ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕನವನ್ನ ಮಾಡಿದ್ರು. ಜೊತೆಗೆ DGCA ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. NDRF STRF ಅಧಿಕಾರಿಗಳ ಜೊತೆ ಕೂಡ ಸಭೆಯನ್ನ ಮಾಡಿದ್ದಾರೆ. ಬಹು ಮುಖ್ಯವಾಗಿ ಈ ವಿಮಾನ ದುರಂತಕ್ಕೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಪ್ರಯತ್ನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವಂತಹದ್ದು. ಮತ್ತೆ ಒಂದು ವೈದ್ಯಾಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ DNA ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆಯಾ ಸಂಬಂಧಿಕರಿಗೆ ಮೃತದೇಹಗಳನ್ನ ಆದಷ್ಟು ಬೇಗ ಅವರಿಗೆ ಒಪ್ಪಿಸಬೇಕು ಅನ್ನುವಂತಹ ಸೂಚನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಹರೀಶ್, TV9 ಅಹಮದಾಬಾದ್.